ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ರೋಹಿಣಿ. ತಮ್ಮೆಲ್ಲರಿಗೂ ಸ್ಮಾರ್ಟ್ ಸ್ಟಡಿ ವಿತ್ ರೋಹಿಣಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಆಲ್ರೆಡಿ ಒಂದು ವಿಡಿಯೋನ ಮಾಡಿರೋದು KE ಅವರು ನೋಟಿಫಿಕೇಷನ್ ಮಾಡಿರುವಂಥ 70 ಪೋಸ್ಟ್ಗಳ ಬಗ್ಗೆ. ಅದರದ್ದು ಏಜ್ ಲಿಮಿಟ್ ಏನು, ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿದೆ, ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇರುತ್ತೆ, ಮತ್ತು ಫೀಸ್ ಸ್ಟ್ರಕ್ಚರ್ ಏನು, ಅಂದರೆ ಲಾಸ್ಟ್ ಡೇಟ್ ಏನು ಅನ್ನೋದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಡೀಟೇಲಾಗಿ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ. ಅದೇ ಥರ ಈ ಒಂದು ವಿಡಿಯೋದಲ್ಲಿ ನಾನು ಕಮ್ಯುನಿಕೇಷನ್ ಪೇಪರ್ ಅಂದರೆ ಪೇಪರ್ 2 ಬಗ್ಗೆ, ಅದರ ಸಿಲೆಬಸ್ ಏನು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನೀವೇನಾದರೂ ಪೇಪರ್ 2 ಬಗ್ಗೆ ಏನೇನು ಸಿಲೆಬಸ್ ಇರುತ್ತೆ ಅನ್ನೋದ್ರ ಬಗ್ಗೆ ನೀವೇನು ಮಾಡಿ ಇದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಬೋದು. ಓಕೆ, ಒನ್ ಬೈ ಒನ್ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಪೇಪರ್ 2 ಇದು ಕೂಡ OMR ಅಲ್ಲೇ ಇರುತ್ತೆ. ಅಂದರೆ OMR ಅಲ್ಲಿ 4 ಆಪ್ಷನ್ಸ್ ಇರುತ್ತೆ ರೆಗ್ಯುಲರ್ಲಿ, ಬಟ್ ಈ 1 ಇಯರಲ್ಲಿ ಮತ್ತು ಒಂದೇ ಆಪ್ಷನ್ಸ್ ಎಕ್ಸ್ಟ್ರಾ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮತ್ತೊಂದು ಆಪ್ಷನ್ಸು ಅಂದರೆ 5 ಆಪ್ಷನ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಏನಾದರೂ ಗೊತ್ತಿಲ್ಲ ಅಂತಂದರೆ ಅದನ್ನು ನೀವು ಗೊತ್ತಿಲ್ಲ ಅಂತ ಟಿಕ್ ಮಾಡ್ಬೋದು ಅಲ್ಲಿ. ಅಂದರೆ ಇದರಿಂದ ಏನಾಗುತ್ತೆ, ಟ್ರಾನ್ಸ್ಪರೆಂಟಿ ಮೇಂಟೈನ್ ಆಗುತ್ತೆ. ಓಕೆ, ಅದಕ್ಕೆ ಇದೊಂದು ಕಮ್ಯುನಿಕೇಷನ್ ಪೇಪರಲ್ಲಿ ನಾವು 3 ಸೆಕ್ಷನನ್ನು ಮಾಡ್ಬೋದು. ಆಲ್ರೆಡಿ ನೀವು 670 ಪೋಸ್ಟನ್ನು ಬರೆದಿರ್ಬೋದು. ಅದರಲ್ಲೂ ಕೂಡ KE ಅವರು ಇದೇ ಥರ ಮಾಡಿದರು. ಕನ್ನಡ ಜನರಲ್ ಕನ್ನಡ ನಿಮಗೆ 35 ಮಾರ್ಕ್ಸಿಗೆ, ನೆಕ್ಸ್ಟು ಜನರಲ್ ಇಂಗ್ಲೀಷ್ ಕೂಡ 35 ಮಾರ್ಕ್ಸಿಗೆ, ನೆಕ್ಸ್ಟು ಕಂಪ್ಯೂಟರ್ ಟೆಸ್ಟ್ ನಿಮಗೆ 30 ಮಾರ್ಕ್ಸ್. ಈ ಥರ 100 ಮಾರ್ಕ್ಸ್ದು ಎಕ್ಸಾಮ್ ಇರುತ್ತೆ. 35 ಮಾರ್ಕ್ಸ್ದು ಜನರಲ್ ಕನ್ನಡ ಬರುತ್ತೆ, 35 ಮಾರ್ಕ್ಸ್ದು ಜನರಲ್ ಇಂಗ್ಲೀಷ್ ಬರುತ್ತೆ, ನೆಕ್ಸ್ಟು 30 ಮಾರ್ಕ್ಸ್ದು ಕಂಪ್ಯೂಟರ್ ನಾಲೆಜ್ ಬಗ್ಗೆ. ಅಂದರೆ ಎಲ್ಲನೂ ಕೂಡ ನಿಮಗೆ ಚೆಕ್ ಮಾಡ್ತಾರೆ. ಈಸಿ ಇರುತ್ತೆ. ಜನರಲ್ ಕನ್ನಡ ಅಷ್ಟೊಂದೇನು ಟಫ್ ಇರೋಲ್ಲ. ನೀವೇನಾದರೂ 10th ಸೆಕೆಂಡ್ ಇಯರ್ವರೆಗೆ ನೀವು ಕನ್ನಡ ಲ್ಯಾಂಗ್ವೇಜನ್ನು ತೊಗೊಂಡಿದ್ರೆ ನೀವು ಆರಾಮಾಗಿ ಕ್ಲಿಯರನ್ನು ಮಾಡ್ಬೋದು. ಏನು ಅಷ್ಟೊಂದೇನು ಟಫ್ ಇರೋಲ್ಲ. ಬಟ್ ಅಂದ್ರೂ ಸ್ವಲ್ಪ ಡೆಪ್ತ್ ಇರುತ್ತೆ. ಸ್ವಲ್ಪ ಡೆಪ್ತ್ ನೀವು ಸ್ಟಡಿ ಮಾಡಿ ಹೋಗಿದ್ರೆ ಎಲ್ಲನೂ ನೀವು ಈಸಿಲಿ ಕ್ರ್ಯಾಕ್ ಮಾಡ್ಬೋದು. ಓಕೆ, ನೆಕ್ಸ್ಟು ಫಸ್ಟು ಇದರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ನೆಕ್ಸ್ಟು ಕಂಪ್ಯೂಟರ್ ನಾಲೆಜು. ಫಸ್ಟು ನಾನು ನಿಮಗೆ 1 ಬೈ 1 ಡಿಸ್ಕಷನ್ ಮಾಡ್ತೀನಿ. ತದನಂತರ ನಾನು ನಿಮಗೆ ಅದಕ್ಕೆ ಯಾವ ಬುಕ್ಸನ್ನು ರೆಫರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಬೇಕಾದರೆ ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಯಾವ ಬುಕ್ಕನ್ನು ನೀವು ರೆಫರ್ ಮಾಡ್ಬೋದು ಇದೊಂದು ಸ್ಟಡಿ ಮಾಡಲಿಕ್ಕೆ, ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್, ಕಂಪ್ಯೂಟರ್ ಅವನ್ನ ಸ್ಟಡಿ ಮಾಡಲಿಕ್ಕೆ. ಓಕೆ, ಈಗ 1 ಬೈ 1 ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ದಾಗಿ ಸಾಮಾನ್ಯ ಕನ್ನಡ. ಇದರೊಳಗೆ ನೀವು ಕನ್ನಡ ಗ್ರಾಮರ್ ಗೊತ್ತಿರಬೇಕು ನಿಮಗೆ. ಕನ್ನಡ ಗ್ರಾಮರ್ ಅಂತಂದರೆ ನೀವು 8th 9th 10th ಕಲ್ತಿರ್ತೀರಲ್ವ, ಗ್ರಾಮರ್ ಪಾರ್ಟು. ಅದರ ಕನ್ನಡ ವರ್ಣಮಾಲೆಗಳಾಗಿರ್ಬೋದು, ಕನ್ನಡ ಸಂಧಿಗಳಾಗಿರ್ಬೋದು, ಕನ್ನಡದ ಸಮಾಸಗಳಾಗಿರ್ಬೋದು, ನಾಮಪದಗಳಂದರೆ ಏನು, ಕ್ರಿಯಾಪದಗಳಂದರೆ ಏನು, ಕರ್ತರಿ, ಕರ್ಮಣಿ, ಈ ಥರ. ಅಂದರೆ ನೀವು ಆಲ್ರೆಡಿ ಕನ್ನಡ ಗ್ರಾಮರಲ್ಲಿ ಸ್ವರಗಳು, ವ್ಯಂಜನಗಳು, ಯೋಗವಾಹ ಇವುಗಳ ಬಗ್ಗೆ ಡಿಸ್ಕಷನ್ ಮಾಡಿರುತ್ತೆ. ಸಂಧಿಗಳು ಎಷ್ಟು ಥರದ ಸಂಧಿಗಳಿವೆ, ಕನ್ನಡ ಸಂಧಿಗಳು ಯಾವುವು, ಮತ್ತು ಸಂಸ್ಕೃತ ಸಂಧಿಗಳು ನಿಮಗೇನು ಕೇಳಲ್ಲ ಅಲ್ಲಿ. ಒಂದು ಎಕ್ಸಾಂಪಲ್ ಕೊಟ್ಟು ಇದು ಯಾವ ಸಂಧಿ ಅಂತ ಕೇಳ್ಬೋದು. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಸ್ವರಗಳಿವೆ, ಎಷ್ಟು ವ್ಯಂಜನಗಳಿವೆ, ಒಂದು ವ್ಯಂಜನವನ್ನು ಕೊಟ್ಟು ಅಥವಾ ಒಂದು ಸ್ವರವನ್ನು ಕೊಟ್ಟು ಇದು ಯಾವುದು ಅಲ್ಪ ಪ್ರಾಣವ, ಮಹಾಪ್ರಾಣವ ಅನ್ನೋದ್ರ ಬಗ್ಗೆ ಕೇಳ್ಬೋದು. ನೆಕ್ಸ್ಟು ಸಂಧಿಗಳಂತಂದರೆ ಒಂದು ಸಂಧಿಯನ್ನು ಕೊಟ್ಟು ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನನ್ನು ಕೊಟ್ಟು ಅದನ್ನು ಬಿಡಿಸಿ ಬರೆಯಿರಿ ಅನ್ನೋದು ಕೂಡ ಕೇಳ್ಬೋದು. ಅಥವಾ ಒಂದು ಸಮಾಸವನ್ನು ಕೊಟ್ಟು ಸಮಾಸದಲ್ಲಿ ಇದು ಯಾವ ಸಮಾಸ, ಇದು ಯಾವ ಸಮಾಸಕ್ಕೆ ಉದಾಹರಣೆ ಆಗಿದೆ ಅನ್ನೋದ್ರ ಬಗ್ಗೆ ಕೇಳ್ಬೋದು. ಸಮಾಸಗಳು ಎಷ್ಟಿವೆ ಟೋಟಲು ಅದನ್ನು ಕೇಳ್ಬೋದು. ಈ ಥರ ಕೇಳ್ತಾರೆ. ಜಾಸ್ತಿ ಏನು ಲೆಂದಿ ಕೇಳಲ್ಲ. ಅಂದರೆ ರಿಟರ್ನ್ ಆನ್ಸರ್ ಥರ ಈ ಥರ ಏನು ಕೇಳಲ್ಲ. ಬಟ್ ಶಾರ್ಟ್ಕಟ್ಲಿ ಅಂದರೆ MCQ ಕ್ವೆಶನ್ಸ್ ಇರುತ್ತಲ್ವ, 4 ಆಪ್ಷನನ್ನು ಕೊಟ್ಟು ಇದು ಯಾವುದು ಅಂತ ಹೇಳಿ ನೀವು ಟಿಕ್ ಮಾಡ್ಬೋದು. ಈ ಥರ ಇರುತ್ತೆ. ನೆಕ್ಸ್ಟು ನಾಮಪದ. ನಾಮಪದ ಅಂದರೆ ಏನು, ನಾಮಪದಗಳಲ್ಲಿ ಎಷ್ಟು ವಿಧಗಳಿವೆ, ನೆಕ್ಸ್ಟು ಕ್ರಿಯಾಪದ ಅಂದ್ರೇನು, ಕ್ರಿಯಾಪದಗಳಲ್ಲಿ ಎಷ್ಟು ವಿಧಗಳಿವೆ, ನೆಕ್ಸ್ಟು ಕ್ರಿಯಾಪದ ಎಂದರೇನು ಅಂತ, ನೆಕ್ಸ್ಟು ಇದರಲ್ಲಿ ಒಂದು ಸೆಂಟೆನ್ಸಲ್ಲಿ ಇದರಲ್ಲಿ ಕರ್ತೃ ಯಾವುದು, ಕರ್ಮ ಯಾವುದು, ಕ್ರಿಯಾಪದ ಯಾವುದು ಅನ್ನೋದ್ರ ಬಗ್ಗೆ ಕೇಳ್ಬೋದು. ನೆಕ್ಸ್ಟ್ ಕರ್ತರಿ ವ್ಯಾಖ್ಯೆ ಅಂದರೆ ಏನು, ಕರ್ಮಣಿ ವ್ಯಾಖ್ಯೆ ಅಂದರೆ ಏನು, ಈ ಒಂದು ವಾಕ್ಯದಲ್ಲಿ ಕರ್ತರಿ ಯಾವುದು, ಕರ್ಮಣಿ ಯಾವುದು ಅನ್ನೋದ್ರ ಬಗ್ಗೆ ಕೇಳ್ಬೋದು. ನೆಕ್ಸ್ಟು ಅದನ್ನು ಬಿಟ್ಟರೆ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಕೇಳ್ಬೋದು. ಅಂದರೆ ವಿಭಕ್ತಿ ಪ್ರತ್ಯಯಗಳು ಎಷ್ಟಿವೆ, ಕನ್ನಡದಲ್ಲಿ ಎಷ್ಟು ವಿಭಕ್ತಿ ಪ್ರತ್ಯಯಗಳಿವೆ, ಪ್ರಥಮ, ದ್ವಿತೀಯ, ತೃತೀಯ, ಈ ಥರ. ನೆಕ್ಸ್ಟು ಅದರೊಳಗೆ ಸಂಸ್ಕೃತ ಕೂಡ ಕೇಳ್ಬೋದು. ಅಂದರೆ ಸಂಸ್ಕೃತದಲ್ಲಿ ಕೂಡ ಅಂದರೆ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳು ಬೇರೆ ಬರುತ್ತೆ. ಅದರದ್ದು ಎಕ್ಸಾಂಪಲ್ ಕೊಟ್ಟು ಇದು ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಸೇರಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಒಂದು ಕ್ವೆಶನನ್ನು ಮಾಡ್ಬೋದು. ಅದೇ ಥರ ಈಸಿಯಾಗಿ ಏನು ಕೇಳಬೇಕು ಅಂತಂದರೆ ತದ್ದಿತಾಂತಗಳ ಬಗ್ಗೆ ಕೇಳ್ಬೋದು. ಆಮೇಲೆ ಕೃದಂತಗಳ ಬಗ್ಗೆ ಕೇಳ್ಬೋದು. ಅವುಗಳನ್ನ ನಿಮ್ಗೆ ಸ್ವಲ್ಪ ಟಫ್ ಅನಿಸ್ತಾ ಇದ್ದರೆ ಅವುಗಳನ್ನ ಸ್ಟಡಿ ಮಾಡ್ಕೊಂಡ್ಬಿಡಿ, ತದ್ದಿತಾಂತ ಮತ್ತು ಕೃದಂತಗಳ ಬಗ್ಗೆ. ನೆಕ್ಸ್ಟ್ ಮತ್ತೆ ಏನಂತಂದರೆ ನೆಕ್ಸ್ಟ್ ಈಸಿಲಿ ಅಂತಂದರೆ ದೇಶೀಯ ಪದಗಳು, ಅನ್ಯದೇಶೀಯ ಪದಗಳ ಬಗ್ಗೆ ಕೇಳ್ಬೋದು. ನಮ್ಮ ಇಂಗ್ಲೀಷಲ್ಲಿ ಯಾವ ಅಂದರೆ ಒಂದು ವರ್ಡನ್ನು ಕೊಟ್ಟು ಇದು ಯಾವ ಪದ, ದೇಶೀಯ ಪದನೋ ಅಥವಾ ಅನ್ಯದೇಶೀಯ ಪದನೋ. ಅಂದರೆ ದೇಶೀಯ ಅಂದರೆ ಕನ್ನಡ ಭಾಷೆಗೆ ಸೇರುವಂಥ ಪದ ಇದೆಯೋ ಅಥವಾ ಇಂಗ್ಲೀಷ್, ಪೋರ್ಚುಗಲ್, ಅರಬಿ ಈ ಥರ ಬೇರೆ ದೇಶಕ್ಕೆ ಸೇರುವಂಥ ಪದ ಇದೆ ಅನ್ನೋದ್ರ ಬಗ್ಗೆ ಎಕ್ಸಾಂಪಲನ್ನು ಕೊಟ್ಟು ಅದನ್ನು ನೀವು ಕಂಡುಹಿಡಿಯಿರಿ ಅಂತ ಈ ಥರ ಕೇಳ್ಬೋದು. ನೆಕ್ಸ್ಟ್ ತತ್ಸಮ ತದ್ಭವ ಅಂದರೆ ಕನ್ನಡದಿಂದ ಸಂಸ್ಕೃತಕ್ಕೆ ಬಂದಿರುವಂಥ ಶಬ್ದಗಳಾಗಿರ್ಬೋದು ಅಥವಾ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿರುವಂಥ ಶಬ್ದಗಳನ್ನು ಕೊಟ್ಟು ಇದು ಯಾವುದು ತತ್ಸಮನ ಅಥವಾ ತದ್ಭವನ
ಅಂತ ಕೇಳ್ಬೋದು. ಅಥವಾ ದ್ವಿರುಕ್ತಿ ಅಥವಾ ಜೋಡಿ ನುಡಿಗಣ ಅಂದರೆ ಒಂದು ದ್ವಿರುಕ್ತಿ ಅಂದರೆ ಬೇರೆ ಉಚ್ಚಾರ ಅದರದ್ದು ಬೇರೆ ಆಗಿರುತ್ತಲ್ವ, ಅದೇ ಥರ ಜೋಡಿ ನುಡಿ ಅಂದರೆ ಜೋಡಿಯಾಗಿ ನುಡಿಗಳನ್ನ ಕೊಟ್ಟು ಅದನ್ನು ಕೂಡ ಕೇಳ್ಬೋದು. ಇದು ಜೋಡಿ ನುಡಿನ ಅಥವಾ ದ್ವಿರುಕ್ತನ ಅಂತ ಹೇಳಿ. ಅಥವಾ ಅಲಂಕಾರ ಕೇಳ್ಬೋದು. ಅಲಂಕಾರದ ಬಗ್ಗೆ ಅವರು ಕೇಳ್ಬೋದು. ಅಲಂಕಾರನ ಅನುಕರಣ ಅವ್ಯಯಗಳನ್ನ ಕೇಳ್ಬೋದು. ಅನುಕರಣೆ ಮಾಡಿ ಅದನ್ನು ಹೇಳ್ಬೋದು. ಅಲಂಕಾರಗಳಲ್ಲಿ ಎಷ್ಟು ಥರದ ಅಲಂಕಾರಗಳಿವೆ, ಅವುಗಳ ವಿಧಗಳನ್ನು ಇದು ಯಾವ ಅಲಂಕಾರಕ್ಕೆ ಸೇರಿದ್ದು ಅನ್ನೋದ್ರ ಬಗ್ಗೆ ಕೇಳ್ಬೋದು. ಇದೇ ಥರ ಏನು ಟಫ್ ಅಂತ ಏನಿರಲ್ಲ. ಬಟ್ ನೀವೇನು ಮಾಡಬೇಕಂತಂದರೆ ನೀವು 8th 9th 10th ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿರುವಂತಹ ಎಲ್ಲ ಗ್ರಾಮರ್ ಪಾರ್ಟ್ ಇರುತ್ತಲ್ವ, ಆ ಗ್ರಾಮರ್ ಪಾರ್ಟನ್ನು ಒಮ್ಮೆ ನೋಡ್ಕೊಂಡ್ಬಿಟ್ರೆ ಅದರೊಳಗಿನ ಕ್ವಶನ್ಸ್ ಆನ್ಸರ್ಸ್ ಬರುತ್ತೆ. ಅಂದರೆ ಶಬ್ದಕೋಶ ಆಗಿರ್ಬೋದು, ಅಲ್ಲಿಂದ ಒಂದು ವರ್ಡನ್ನು ಕೊಟ್ಟು ಇದು ಅರ್ಥ ಏನು ಅಂತ ಇದೇ ಥರ ಕೇಳ್ತಾರೆ. ಅಷ್ಟೊಂದು ಜಾಸ್ತಿ ಏನು ಡೆಪ್ತಾಗಿ ಹೋಗಲ್ಲ. ಬಟ್ ಅಲಂಕಾರದಲ್ಲಿ ಏನು ಜಾಸ್ತಿ ಅಂತ ಕೇಳಲ್ಲ, ಎಲ್ಲನೂ ಈಸಿ ಇರುತ್ತೆ. ನೆಕ್ಸ್ಟು ಛಂದಸ್ಸೊಳಗೆ ಏನು ಕೇಳ್ತಾರೆ ಅಂತಂದರೆ ಲಘು ಗುರು ಈ ಥರ ಛಂದಸ್ಸಿನ ವಿಧಗಳು ಏನು, ಛಂದಸ್ಸು ಅಂದರೆ ಏನು, ಅದರೊಳಗೆ ಗಣಗಳು ಯಾವ ಥರ, ಇದು ಯಾವ ಗಣಕ್ಕೆ ಸೇರೋದು, ಇದು ಯಾವ ಷಟ್ಪದಿಯನ್ನು ಕೇಳ್ಬೋದು. ಸಾಂಗತ್ಯದ ಬಗ್ಗೆ ಕೇಳ್ಬೋದು. ಷಟ್ಪದಿಗಳಲ್ಲಿ ಎಷ್ಟು ವಿಧಗಳ ಬಗ್ಗೆ ಕೇಳ್ಬೋದು. ಗುರು ಲಘು ಅಂತ ಒಂದು ಲೈನನ್ನು ಕೊಟ್ಟು ಅದರೊಳಗೆ ಎಷ್ಟು ಲಘುಗಳಿದೆ, ಎಷ್ಟು ಗುರುಗಳಿವೆ ಹಾಕಿ ನೋಡಿ ಅಂತ ಈ ಥರ ಕೇಳ್ಬೋದು. ಜಾಸ್ತಿ ಏನು ಡೆಪ್ತಾಗಿ ಕೇಳಲ್ಲ. ಬಟ್ ಅದ್ರ ಬಗ್ಗೆಯೂ ನೀವು ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಿರಬೇಕು. ಅದು ನೆಕ್ಸ್ಟ್ ಅದಾದಮೇಲೆ ಅಲಂಕಾರ ಆಗಿರ್ಬೋದು, ಛಂದಸ್ಸೆಲ್ಲ ಮುಗಿದ್ಮೇಲೆ ನೆಕ್ಸ್ಟು ಕನ್ನಡ ಸಾಹಿತ್ಯದ ಬಗ್ಗೆ ಕೇಳ್ತಾರೆ. ಕನ್ನಡ ಸಾಹಿತ್ಯದಲ್ಲಿರುವಂಥ ಕವಿಗಳು, ಅವರ ಕಾವ್ಯನಾಮಗಳು ಯಾವುವು, ಅವರ ಅಂಕಿತ ನಾಮಗಳು ಯಾವುವು, ನೆಕ್ಸ್ಟು ಅವರು ಪಡೆದಂಥ ಪ್ರಶಸ್ತಿಗಳು ಯಾವುವು, ನೆಕ್ಸ್ಟ್ ಅವ್ರು ಪಡೆದಂತಹ ಯಾವ್ಯಾವ ಲೇಖನಗಳನ್ನು ಬರೆದಿದ್ದಾರೆ, ಅವರು ಯಾವ್ಯಾವ ಕವನ ಸಂಕಲನಗಳನ್ನು, ಅವ್ರಿಗೆ ಯಾವ ಪ್ರಶಸ್ತಿಗಳು ದೊರೆತಿವೆ ಅನ್ನೋದ್ರ ಬಗ್ಗೆ ಎಲ್ಲನೂ ಕೇಳ್ತಾರೆ. ಅವ್ರ ಊರು ಯಾವುದು, ಅದೇ ಥರ ಈ ಥರ ಎಲ್ಲನೂ ಕನ್ನಡ ಸಾಹಿತ್ಯದಲ್ಲಿರುವಂಥ ಜ್ಞಾನಪೀಠ ಪ್ರಶಸ್ತಿ ಪಡೆದವರಾಗಿರ್ಬೋದು, ಪಂಪ ಪ್ರಶಸ್ತಿ ಪಡೆದವರಾಗಿರ್ಬೋದು, ನಾಡೋಜ ಪ್ರಶಸ್ತಿ ಪಡೆದವರಾಗಿರ್ಬೋದು. ನೆಕ್ಸ್ಟು ಇದೇ ಥರ ರಾಜ್ಯ ಪ್ರಶಸ್ತಿ ಈ ಥರ ಇರುತ್ತಲ್ವ, ಆ ಥರ ಪ್ರಶಸ್ತಿಗಳನ್ನು ಪಡೆದವರು ಯಾರು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಷನ್ ಅಂದರೆ ಈ ಥರ ಅವರು ಕೇಳ್ತಾರೆ. ನೀವು ಅದ್ರ ಬಗ್ಗೆ ಎಲ್ಲನೂ ಚೆನ್ನಾಗಿ ಒಂದು ಸ್ವಲ್ಪ ಓದ್ಕೊಂಡಿದ್ರೆ ಅದು ಕೂಡ ಏನು ಅಷ್ಟೊಂದೇನು ಟಫ್ ಅಂತ ಏನಿರಲ್ಲ. ಬಟ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಅದರೊಳಗಡೆ ನೆಕ್ಸ್ಟು ಸಮಾನಾರ್ಥಕ ಪದಗಳನ್ನು ಕೇಳ್ಬೋದು. ಅಥವಾ ವಿರುದ್ಧಾರ್ಥಕ ಪದಗಳು ಇರುತ್ತಲ್ಲ ಅದನ್ನು ಕೇಳ್ಬೋದು ಅವರು. ಈ ಥರ ಜಾಸ್ತಿ ಏನು ಡೆಪ್ತ್ ಅಂತ ಏನು ಕೇಳಲ್ಲ. ಬಟ್ ಸಾಮಾನ್ಯ ಕನ್ನಡ ನೀವು 8th 9th 10th ಬುಕ್ಕನ್ನು ನೋಡ್ಕೊಳ್ಳಿ. 8th 9th 10th ಪ್ಲಸ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬುಕ್ಸಲ್ಲಿರುವಂಥ ಶಬ್ದಕೋಶವನ್ನೆಲ್ಲ ನೋಡ್ಕೊಂಡ್ಬಿಟ್ರೆ ಅಷ್ಟೇನು ಟಫ್ ಅಂತೇನಿರಲ್ಲ, ಈಸಿ ಇರುತ್ತೆ. ಇದನ್ನು ನೀವು ಕನ್ನಡಗೆ ಪ್ರಿಪ್ರೇಷನನ್ನು ಮಾಡ್ಕೊಳ್ಬೇಕು. ಓಕೆ, ಅಂಡರ್ಸ್ಟ್ಯಾಂಡ್ ಆಯಿತಾ? ಓಕೆ, ನೆಕ್ಸ್ಟ್ ಏನಾದರೂ ಡೌಟ್ಸ್ ಇದ್ದರೆ ನಂಗೆ ಕಮೆಂಟ್ಸ್ ಮಾಡಿ, ಏನೋ ಪ್ರಾಬ್ಲಮ್. ಓಕೆ, ನಾನು ನಿಮಗೆ ಡೌಟನ್ನು ಕ್ಲಿಯರ್ ಮಾಡಿಕೊಡ್ತೀನಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ನಾವು ಜನರಲ್ ಇಂಗ್ಲೀಷ್ ಅಂದರೆ ಸಾಮಾನ್ಯ ಇಂಗ್ಲೀಷಿನ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಸಾಮಾನ್ಯ ಇಂಗ್ಲೀಷನ್ನು ನಾವು ಆಲ್ರೆಡಿ ಕಲ್ತಿರುವಂಥದ್ದೇ. ಅದು ಕೂಡ 7th 8th 9th ಇರುತ್ತೆ. ಸ್ವಲ್ಪ ಇಂಗ್ಲೀಷ್ ಅಂದಮೇಲೆ ಎಲ್ಲರಿಗೊಂದು ಸ್ವಲ್ಪ ಹೆದರಿಕೆ ಇರುತ್ತೆ, ಯಾವ ಥರ ಕೇಳ್ತಾರೆ ಏನು ಅಂತಾರೆ. ಏನಿಲ್ಲ, ಇಲ್ಲಿ ಕೊಟ್ಟಿರುವಂಥ ಎಲ್ಲದನ್ನು ಒಮ್ಮೆ ಒಂದು ಕಡೆ ನೋಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿ. ಅದಕ್ಕೆ ಎಕ್ಸಾಂಪಲ್ಸ್ ಯಾವ ಥರ ಕೊಡುತ್ತಾರೆ ಅಥವಾ ಕ್ವೆಶ್ಚನ್ ಪೇಪರ್ಸನ್ನು ರೆಫರ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಆಗಿರುವಂಥ ಎಕ್ಸಾಮ್ಗಳದ್ದು ಕ್ವೆಶ್ಚನ್ ಪೇಪರ್ ಇರುತ್ತಲ್ವ, ಅದನ್ನು ರೆಫರ್ ಮಾಡಿದರೆ ಸಾಕು. ಇದು ಏನು ಸಾಮಾನ್ಯ ಇಂಗ್ಲೀಷ್ ಅದರೊಳಗಿಂದನೇ ಎಕ್ಸಾಂಪಲ್ಸ್ ಇರುತ್ತೆ. ಜಾಸ್ತಿ ಏನು ಹೊರಗಿಂದ ಕೇಳಲ್ಲ ಅವರು. ಅದು ಗೌರ್ಮೆಂಟ್ ಎಕ್ಸಾಮ್ಸ್ ಆಗಿರ್ತಲ್ಲ ಅಥವಾ ಸೆಂಟ್ರಲ್ ಬೋರ್ಡ್ದಾಗಿರುತ್ತೆ ಎಕ್ಸಾಮು, ಅದನ್ನು ಕೂಡ ನೀವು ರೆಫರ್ ಮಾಡಿದ್ರೆ ನಿಮ್ಗೆ ಈಸಿ ಹೋಗುತ್ತೆ. ಇದರಲ್ಲಿ ಏನು ಸಿಲೆಬಸ್ ಇರುತ್ತೆ ಅಂತಂದರೆ ನೌನ್ಸ್ ಬಗ್ಗೆ ಕೇಳ್ಬೋದು, ಪ್ರನೌನ್ಗಳು, ನಾಮಪದಗಳ ಬಗ್ಗೆ ಕೇಳ್ಬೋದು, ಸರ್ವನಾಮಗಳು, ಆಡ್ಜೆಕ್ಟಿವ್, ವರ್ಬ್ ಕ್ರಿಯಾಪದ, ಆಡ್ವರ್ಬ್ ಈ ಥರ. ನೆಕ್ಸ್ಟು ಪ್ರಿಪೊಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್, ಸೆಂಟೆನ್ಸ್, ಟೈಪ್ಸ್ ಆಫ್ ಸೆಂಟೆನ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟು ಅದನ್ನು ಫಿಲ್ ಮಾಡಿ ಅಂತ ಕೇಳ್ತಾರೆ. ಎರರ್ ಕರೆಕ್ಷನ್ ಅಂದರೆ ರಾಂಗ್ ಸೆಂಟೆನ್ಸ್ ಅಂತ ಕೊಟ್ಟು ಅದರಲ್ಲಿ ಏನು ಎರರ್ ಇದೆ ಅದನ್ನು ಕರೆಕ್ಷನ್ ಮಾಡಿ ಅಂತ ಕೇಳ್ತಾರೆ. ಯಾವುದಾದ್ರೂ ಒಂದು ವರ್ಡ್ ಸಬ್ಸ್ಟಿಟ್ಯೂಷನ್ ಕೊಡ್ತಾರೆ ಅಂದರೆ ಒಂದು ವರ್ಡನ್ನು ಕೊಟ್ಟು ಅದ್ರೊಳಗೆ ಯಾವ್ದು ವರ್ಡನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದು ಕರೆಕ್ಟ್ ಆಗುತ್ತೆ. ಸಿನೋನಿಮ್ಸ್, ಆ್ಯಂಟೋನಿಮ್ಸ್ ಅಂದರೆ ನಿಮ್ಮ ಕನ್ನಡದಲ್ಲಿ ಹೇಳ್ತಾರಲ್ಲ ವಿರುದ್ಧಾರ್ಥಕ ಶಬ್ದಗಳು ಮತ್ತು ಸಮಾನಾರ್ಥಕ ಶಬ್ದಗಳು, ಅವುಗಳನ್ನು ಏನಂತಂದರೆ ಸಿನೋನಿಮ್ಸ್, ಆ್ಯಂಟೋನಿಮ್ಸ್ ಅಂತ. ಪ್ಯಾಸೇಜ್ ಕಂಪ್ಲೀಷನ್ ಅಂತಂದರೆ ಒಂದು ಪ್ಯಾಸೇಜನ್ನು ಕೊಟ್ಟು ಅದನ್ನು ಕಂಪ್ಲೀಟ್ ಮಾಡಿ ಅಂತ ಕೇಳ್ತಾರೆ. ಅಥವಾ ಐಡಿಯಮ್ಸ್, ಫ್ರೇಸಸ್, ನುಡಿಗಟ್ಟುಗಳಿರುತ್ತವೆ, ಗಾದೆ ಮಾತುಗಳಿರುತ್ತವೆ, ಅದ್ರ ಬಗ್ಗೆನೂ ಕೇಳ್ಬೋದು ಅವರು. ನೆಕ್ಸ್ಟ್ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಇರುತ್ತೆ, ಸ್ಪಾಟಿಂಗ್ ಎರರ್ ಇರುತ್ತೆ, ಜಾಯ್ನಿಂಗ್ ಸೆಂಟೆನ್ಸ್ ಇರುತ್ತೆ, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಇರುತ್ತೆ. ಈಸಿ ಇರುತ್ತೆ, ಅಷ್ಟೊಂದೇನು ಟಫ್ ಅಂತಿರಲ್ಲ. ನೀವೇನು ಮಾಡಿ ಯಾರ್ದಾದ್ರೂ ಒಬ್ಬರದ್ದು ಯೂಟ್ಯೂಬಲ್ಲಿ ಒಂದು ಚಾನಲನ್ನು ನೋಡ್ಕೊಳ್ಳಿ, ಸಿಂಪಲ್ ಗ್ರಾಮರ್ ಪಾರ್ಟ್ದು ಅಂದರೆ ಗ್ರಾಮರ್ದು ಎಲ್ಲ ನೋಟ್ ಡೌನ್ ಮಾಡಿಕೊಂಡು ಅದನ್ನು ಸ್ವಲ್ಪ ರೆಫರ್ ಮಾಡ್ತಾರೆ. ಅಂದರೆ ನಿಮಗೆ ಇದು ಗ್ರಾಮರ್ ಪಾರ್ಟ್ ಎಲ್ಲನೂ ಈಸಿಯಾಗಿ ಹೋಗುತ್ತೆ. ಓಕೆ, ಇಷ್ಟೇ ಗ್ರಾಮರಲ್ಲಿರೋದು. ಓಕೆ, ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇದು ಸಾಮಾನ್ಯ ಇಂಗ್ಲೀಷ್ ಆಯಿತು. ಇನ್ನು ನೆಕ್ಸ್ಟ್ ಲಾಸ್ಟ್ ಒನ್ ಏನು ಉಳಿತು ಅಂತಂದರೆ ಸಾಮಾನ್ಯದ ಕಂಪ್ಯೂಟರ್ ಜ್ಞಾನ. ಈಗೆಲ್ಲ ಒಂದು ಎಕ್ಸಾಮಲ್ಲಿ ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ನಿಮಗೆ ಜ್ಞಾನ ಇರಲೇಬೇಕು. ಹಾಗಾದರೆ ಮಾತ್ರ ನಿಮಗೆ ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡಲಿಕ್ಕೆ ಒಂದು ಇದನ್ನೇ ಇರುತ್ತೆ. ಅಂದರೆ
ಕಂಪ್ಯೂಟರ್ ಬಗ್ಗೆನೇ ಏನು ಅಂಡರ್ಸ್ಟ್ಯಾಂಡ್ ಇಲ್ಲ, ಕಂಪ್ಯೂಟರ್ ಬಗ್ಗೆನೇ ಏನು ನಿಮಗೆ ತಿಳಿದಿಲ್ಲ ಅಂದ್ಕೊಂಡೆ ಅವರು ಜಾಬ್ ಕೊಡೋದನ್ನು ಕೂಡ ಒಂದು ಸ್ವಲ್ಪ ಡೌಟ್ ಇರುತ್ತೆ. ಯಾಕಂದರೆ ಕಂಪ್ಯೂಟರ್ ನಾಲೆಜು ಇಂಪಾರ್ಟೆಂಟು. ಹಾಗಾಗಿ ನಾವು ಸ್ವಲ್ಪನಾದರೂ ಬೇಸಿಕ್ ಕಂಪ್ಯೂಟ್ರ್ ಯಾವ ಥರ ಇರುತ್ತೆ, ಅದನ್ನ ಆನ್ ಮಾಡೋದು ಹೇಗೆ, ಆಫ್ ಮಾಡೋದು ಹೇಗೆ, ಅದರದ್ದು ಕೀಸ್ ಯಾವ ಥರ ಇರುತ್ತೆ, ಆಮೇಲೆ ಇದ್ರ ಬಗ್ಗೆ ಎಲ್ಲನೂ ಒಂದು ಸ್ವಲ್ಪ ಜಾಸ್ತಿ ಡೆಪ್ತ್ ಅನ್ನೋಕ್ಕಿಂತನೂ ಸ್ವಲ್ಪ ಈಗ ನಮ್ಮದು ಆಲ್ರೆಡಿ ಮೊಬೈಲ್ಸ್ ಇರುತ್ತಲ್ವ, ಅದೇ ಥರ ಕಂಪ್ಯೂಟ್ರ್ ಕೂಡ ನಾವು ಅದನ್ನು ಕೈಯಲ್ಲಿ ಹ್ಯಾಂಡಲ್ ಮಾಡ್ತೀವಿ, ಕಂಪ್ಯೂಟ್ರನ್ನ ಕೀಬೋರ್ಡ್ ಮೇಲೆ ಹ್ಯಾಂಡಲ್ ಮಾಡಬೇಕು, ಎಷ್ಟೇ ಇರೋದು ವ್ಯತ್ಯಾಸ. ಹಾಗಾಗಿ ಕಂಪ್ಯೂಟ್ರ್ ನಾಲೆಜ್ ಬಗ್ಗೆನೂ ಅವರು ಚೆಕ್ ಮಾಡ್ತಾರೆ, ಕಂಪ್ಯೂಟರ್ ನಾಲೆಜ್ ನಿಮ್ಗೆ ಏನಿದೆ ಅನ್ನೋದ್ರ ಬಗ್ಗೆ. ಅದೊಂದು ಸಿಲೆಬಸ್ ಹೇಳಬೇಕು ಅಂತಂದರೆ ಇದರೊಳಗೆ ಕಂಪ್ಯೂಟರ್ ನಾಲೆಜ್ ಬಗ್ಗೆ ಇದು ಸಿಲೆಬಸ್ಸಲ್ಲಿ ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ ಯಾವ ಥರ ಇಂಟ್ರೊಡಕ್ಟ್ ಆಯಿತು, ಹಿಸ್ಟ್ರಿ ಆಫ್ ಹಿಸ್ಟ್ರಿ ಅಂದರೆ ಕಂಪ್ಯೂಟರ್ ಯಾವ ಥರ ಬಂತು, ನೆಕ್ಸ್ಟು ಅದರದ್ದು ಪಾರ್ಟ್ಸ್ ಏನು, ಅಂದರೆ ಟೈಪ್ಸ್ ಆಫ್ ಕಂಪ್ಯೂಟರ್ ಏನು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಆಗಿರ್ಬೋದು, ಕಂಪ್ಯೂಟರಲ್ಲಿರುವ ಸಿಸ್ಟಮ್ಸ್ಗಳ ಬಗ್ಗೆ ಆಗಿರ್ಬೋದು, ಔಟ್ಪುಟ್ ಇನ್ಪುಟ್ ಡಿವೈಸ್ ಆಗಿರ್ಬೋದು, ಅಥವಾ ಇಂಟರ್ನೆಟ್ ಅಂದ್ರೇನು, ಇಂಟರ್ನೆಟ್ ಯಾವ ಥರ ಇರುತ್ತೆ, ಟೈಪ್ಸ್ ಆಫ್ ಇಂಟರ್ನೆಟ್ ಯಾವ ಥರ ಇರುತ್ತೆ, ನೆಕ್ಸ್ಟು CPU ಬಗ್ಗೆ, ನೆಕ್ಸ್ಟು ನಂಬರ್ ಸಿಸ್ಟಮ್ ಯಾವ ಥರ ಇರುತ್ತೆ, ನೆಕ್ಸ್ಟು ಅದರಲ್ಲಿ ಹೇಳಬೇಕು ಅಂತಂದರೆ ವಿಂಡೋಸ್ ಬಗ್ಗೆ ಕೇಳ್ತಾರೆ, ನೆಕ್ಸ್ಟು MS ವರ್ಲ್ಡ್, MS ಎಕ್ಸೆಲ್, MS ಆಫೀಸ್, MS ಆಕ್ಸಸ್, MS ಪವರ್ ಪಾಯಿಂಟ್ ಬಗ್ಗೆ ಜಾಸ್ತಿ ಕೇಳ್ತಾರೆ, ನೆಟ್ವರ್ಕಿಂಗ್ ಬಗ್ಗೆ. ನೆಕ್ಸ್ಟ್ ಅದಾದಮೇಲೆ ಇಮೇಲ್ ಬಗ್ಗೆ, ಇಮೇಲ್ ಅಂದ್ರೇನು, ಇಮೇಲ್ ಯಾವ ಥರ ಇರುತ್ತೆ, ಯಾವ ಥರ ಜನ್ರೇಟ್ ಮಾಡಬೇಕು. ನೆಕ್ಸ್ಟ್ ಅವರು ಜಾಸ್ತಿ ಏನು ಕೇಳಲ್ಲ, ವರ್ಡಲ್ಲಿ ಅದರ ಶಾರ್ಟ್ಕಟ್ ಕೀಸ್ಗಳೇನು ಅದ್ರ ಬಗ್ಗೆ ಜಾಸ್ತಿ ಕೇಳ್ತಾರೆ. ಎಕ್ಸೆಲಲ್ಲೂ ಕೂಡ ಸ್ಪ್ರೆಡ್ಶೀಟ್ಗಳ ಬಗ್ಗೆ ಕೇಳ್ಬೋದು, ಅಥವಾ ಶಾರ್ಟ್ಕಟ್ ಕೀ. ಆಮೇಲೆ ಪವರ್ ಪಾಯಿಂಟಲ್ಲಿ ಪ್ರೆಸೆಂಟೇಷನ್ ಬಗ್ಗೆ ಕೇಳ್ಬೋದು, ಯಾವ ಥರ ನೀವು ಶಾರ್ಟ್ಕಟ್ ಕೀಸ್ನೇ ಜಾಸ್ತಿ ನೋಡ್ಕೊಳ್ಳಿ. ಇನ್ಪುಟ್ ಔಟ್ಪುಟ್ ಡಿವೈಸಲ್ಲಿ ಅವರು ಎಕ್ಸಾಂಪಲ್ಸ್ ಕೊಟ್ಟು ಇದು ಇನ್ಪುಟ್ ಡಿವೈಸಾ ಅಥವಾ ಔಟ್ಪುಟ್ ಡಿವೈಸಾ ಈ ಥರ ಹೇಳ್ತಾರೆ, ಅದನ್ನು ಸ್ವಲ್ಪ ನೋಡ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟು ಮೇನ್ ಇಂಪಾರ್ಟೆಂಟ್ ಅಂತಂದರೆ ಇಲ್ಲಿ ವೈರಸ್ಗಳ ಬಗ್ಗೆ ಕೇಳ್ತಾರೆ. ಈಗ ಆಲ್ರೆಡಿ ನೀವು ಆಲ್ರೆಡಿ ಜಾಸ್ತಿ ನೋಡಿದ್ದೀರ, ವೈರಸ್ ಅಂದ್ರೇನು, ಆ್ಯಂಟಿ ವೈರಸ್ಸು ಯಾವ ಥರ ವೈರಸನ್ನು ತೆಗಿಬೋದು, ಆ್ಯಂಟಿ ವೈರಸನ್ನು ಯಾವ ಥರ ನಾವು ರಿಮೂವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಅದನ್ನು ಕೂಡ ಜಾಸ್ತಿ ಕೇಳ್ತಾರೆ. ನೆಕ್ಸ್ಟ್ ಅದಾದಮೇಲೆ ಶಾರ್ಟ್ಕಟ್ ಕೀಸ್, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಕಂಪ್ಯೂಟರ್ ಸಿಲೆಬಸ್. ಶಾರ್ಟ್ಕಟ್ ಕೀಸ್, ಡೇಟಾ ಆಪ್ರೇಟಿಂಗ್, ಮತ್ತು ಈಗೀಗ ಬಂದಿರೋದೇನಂತಂದರೆ ಸೋಷಿಯಲ್ ಮೀಡಿಯಾ ಬಗ್ಗೆ ಕೇಳ್ಬೋದು, ಅಥವಾ AI ಮತ್ತು AI ಬಗ್ಗೆ ಅಂತೂ ಜಾಸ್ತಿನೇ ಕೇಳ್ತಾರೆ. AI ಬಗ್ಗೆನೂ ನೀವು ತುಂಬ ಅದ್ರ ಬಗ್ಗೆ ಅವೇರ್ ಇರಬೇಕು. AI ಅಂದರೆ ಏನು, AI ಇಂದ ಈಗ ಏನೇನೆಲ್ಲ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಅವೇರ್ ಆಗಿದ್ದರೆ ಇದನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ಬೋದು. AI ಬಗ್ಗೆ ಆಗಿರ್ಬೋದು, ಅಥವಾ ಒಂದು ಆಬ್ರಿವೇಷನ್ ಕೊಟ್ಟು ಅದನ್ನು ಸಾಲ್ವ್ ಮಾಡಿ ಅಂತ ಹೇಳ್ತಾರೆ. ಈ ಥರ PDF, ಈ ಥರ LCD ಅಂದರೆ ಏನು, ಈ ಥರ ಎಲ್ಲ ಅಬ್ರಿವೇಷನ್ಸ್ ಕೊಟ್ಟು ಸಾರ್ಟ್ ಔಟ್ ಮಾಡಿ ಅಂತ ಕೇಳ್ತಾರೆ. ಇಷ್ಟೇ. ಅಂದರೆ ಕಂಪ್ಯೂಟರ್ ಬಗ್ಗೆ ಅಷ್ಟೊಂದು ಜಾಸ್ತಿ ಅಂತ ಕೇಳಲ್ಲ, ಬಟ್ ಅದಕ್ಕೂ ಕೂಡ ಏನು ಮಾಡಿ ಯಾವುದಾದ್ರೂ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ಕೊಳ್ಳಿ, ಅಥವಾ ನಾನು ಬುಕ್ಸ್ ಕೂಡ ಹೇಳ್ತೀನಿ. ಆದರೆ ಇದು ಎಕ್ಸಾಮ್ಸ್ಗೆ ಒಂದು ಬುಕ್ಸನ್ನು ರೆಫರ್ ಮಾಡಿದ್ರೆ ಸಾಕು, ಅದರೊಳಗೆ ಜನರಲ್ ಕನ್ನಡ ಇರುತ್ತೆ, ಜನರಲ್ ಇಂಗ್ಲೀಷ್ ಇರುತ್ತೆ, ಮತ್ತು ಕಂಪ್ಯೂಟರ್ ಜ್ಞಾನ ಕೂಡ ಇರುತ್ತೆ. ಓಕೆ, ಈ ಒಂದು ಬುಕ್ಕನ್ನು ರೆಫರ್ ಮಾಡಿದರೆ ನಿಮ್ಗೆ 100 ಮಾರ್ಕ್ಸ್, ಮತ್ತು ಇದಕ್ಕೆ ನೆಗೆಟಿವ್ ಕೂಡ ಇರುತ್ತೆ. 1/4 ನೆಗೆಟಿವ್ ಇರುತ್ತೆ. ನಿಮಗೆ ಗೊತ್ತಿಲ್ಲ ಅಂತಂದರೆ ಅದನ್ನ ಬಿಟ್ಟು ಬಂದರೆ ಅದಕ್ಕೆ ಮಾರ್ಕ್ಸ್ ಕಟ್ಟಾಗಲ್ಲ. ಬಟ್ ನೀವೇನಾದರೂ ಟಚ್ ಮಾಡಿ ಬಂದಿದ್ರೆ, ಅದೇನಾದರೂ ರಾಂಗ್ ಆಗಿದ್ರೆ ಅದರಿಂದ 0.25 ಮಾರ್ಕ್ಸ್ ಕಟ್ಟಾಗುತ್ತೆ. ಕೇರ್ಫುಲಿ ನೀವೇನು ಮಾಡಬೇಕು ಅಂತಂದರೆ ಹ್ಯಾಂಡಲ್ ಮಾಡಬೇಕು ಇದೊಂದು ಎಕ್ಸಾಮನ್ನು. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ನಂಗೆ ಕೇಳ್ಬೋದು. ಓಕೆ, ಅದೇ ಥರ ನೋಡಿ, ಇವತ್ತು ನಾನು ಏನೇನು ಹೇಳ್ಕೊಟ್ಟಿದ್ದೀನಿ ಅಂತಂದರೆ ಸಾಮಾನ್ಯ ಕನ್ನಡದ ಬಗ್ಗೆ ಇರುವಂಥ ಸಿಲೆಬಸ್ಸು, ಸಾಮಾನ್ಯ ಇಂಗ್ಲೀಷ್ ಬಗ್ಗೆ ಇರುವಂಥ ಸಿಲೆಬಸ್ಸು, ನೆಕ್ಸ್ಟು ಕಂಪ್ಯೂಟರ್ ಜ್ಞಾನದ ಬಗ್ಗೆ ಇರುವಂಥ ಸಿಲೆಬಸ್ ಬಗ್ಗೆ ಎಲ್ಲನೂ ನಾನು ಡೀಟೇಲಾಗಿ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ನಿಮಗೇನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ನೀವು ಕಮೆಂಟ್ಸ್ ಮಾಡ್ಬೋದು. ಓಕೆ, ಅದೇ ಥರ ನಿಮಗೇನಾದರೂ ಮತ್ತೇನು ಇದರಲ್ಲಿ ಮತ್ತು ಇದ್ರ ಬಗ್ಗೆ ನಾನು ನೆಕ್ಸ್ಟು ಇದಕ್ಕೆ ಯಾವ ಬುಕ್ಸನ್ನು ರೆಫರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆ, ನೀವೇನು ಮಾಡ್ಬೋದು ಅಂತಂದರೆ ಅದನ್ನು ರೆಫರ್ ಮಾಡ್ಕೊಳ್ಬೋದು. ಓಕೆ, ಅದೇ ಥರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಅದೇ ಥರ ನೋಟಿಫಿಕೇಷನ್ ಏನಾದರೂ ಬಂದಿದ್ದರೆ, ಅಥವಾ ಮತ್ತು ಯಾವುದಾದ್ರೂ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ ನೋಟಿಫಿಕೇಷನ್ಗಳಾಗಿರ್ಬೋದು, ಅಥವಾ ಅದು ಎಕ್ಸಾಮ್ ಸ್ಟಡಿ ಟ್ರಿಕ್ಕು ಈ ಥರ ಎಲ್ಲ ಸ್ವಲ್ಪ ಅದೆಲ್ಲರಿಗೂ ಯೂಸ್ ಆಗಲಿ ಅಂತ ಹೇಳ್ತಾ ಇರೋದು. ಅದೇನು ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಏನೂ ಚಾರ್ಜಸ್ ಇರೋಲ್ಲ. ಹಾಗಾಗಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳನ್ನ ಶೇರ್ ಮಾಡಿ. ಆದಷ್ಟು ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನೀವು ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳಿ ಕೇಳ್ಕೊತಾ, ಓಕೆ, ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ. ಅದರೊಳಗೆ ನೆಕ್ಸ್ಟು ಕಂಪ್ಯೂಟರ್ ಪೇಪರ್ 1 ಬಗ್ಗೆನೂ ಎಲ್ಲ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ಓಕೆ, ಎಸ್, ಧನ್ಯವಾದಗಳು. ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಎಸ್, ಧನ್ಯವಾದ.